ಭಯ ತುಂಬ ಜಾಸ್ತಿ, ಪ್ರತಿಯೊಂದಕ್ಕೂ ಭಯ, ಟೆನ್ಷನ್ನು ಅಲ್ವಾ, ಆತಂಕ. EMI ಕಟ್ಟಬೇಕು, ನಾನೇನೋ ಇನ್ವೆಸ್ಟ್ ಮಾಡಿದ್ದೀನಿ, ಅಯ್ಯೋ ಲಾಸ್ ಆಗಿಬಿಟ್ರೆ ಏನು ಮಾಡೋದು. ಇತ್ತೀಚೆಗೆ ಮನುಷ್ಯನಲ್ಲಿ ಈಗೋ ಎಷ್ಟು ಜಾಸ್ತಿ ಇದೆ ಅಂತಂದರೆ, ನಾನು ನಿಮ್ಮ ಜೊತೆ ಮಾತಾಡ್ಬಿಟ್ರೆ ನಾನೇನೋ ಕಳ್ಕೊಂಬಿಡ್ತೀನಿ, ನಾನು ದೊಡ್ಡ ಪ್ರೊಫೆಸರು, ನಾನು ಚೇರ್ಮನ್ನು, ನನ್ನ ತಲೆ ಮೇಲೆ ಒಂದು ಕಿರೀಟ ಇದೆ ಅನ್ನೋ ಭಾವನೆಯಲ್ಲೇ ಎಲ್ಲ ಬದುಕ್ತಾರೆ. ಅದಲ್ಲ, ಒಂಟಿತನ ಇದೆಯಲ್ಲ ಅದು ಬಂದರೆ ಅವನಿಗೆ ಎಲ್ಲ ದೈಹಿಕ ಅನಾರೋಗ್ಯಗಳು ಬರುತ್ತೆ. ಮಕ್ಕಳುಗಳು ಪ್ರತಿದಿನ 400 ಸಲ ನಗ್ತಾರಂತೆ, ದೊಡ್ಡವರು 15 ಸಲ ನಗ್ತೀವಿ ನಾವು. ಆಧ್ಯಾತ್ಮಿಕ ಆರೋಗ್ಯ ಒಂದು ಕಾಫಿ ಕುಡಿಯೋದ್ರಲ್ಲಿ ನಾವು ಕಂಡ್ಕೊಳ್ಬೋದು. WHO ಅನ್ನೋ ಒಂದು ಆರ್ಗನೈಸೇಷನ್ನು ಆಧ್ಯಾತ್ಮಿಕ ಆರೋಗ್ಯನ ಸೇರ್ಪಡೆ ಮಾಡ್ತಾ ಇರಲಿಲ್ಲ. This video is sponsored by SVK Hospital, trusted care at your critical period, Bengaluru. ಈಗ ಆರೋಗ್ಯ ಅಂತ ನಾವು ತಗೊಳ್ಳೋದಾದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂದರೆ, ಸಾಮಾನ್ಯ ನೀವೆಲ್ಲ ಏನು ಅನ್ಕೊಂತೀರಾ, ಆರೋಗ್ಯ ಅಂದರೆ ನನಗೇನೋ ಒಂದು ಕಾಯಿಲೆ ಬಂತು, ನನಗೆ ಅನಾರೋಗ್ಯ ಅಂತ ಅನ್ಕೊಂತೀವಿ. ಅದಲ್ಲ, ಆರೋಗ್ಯ ಅನ್ನೋದು ತುಂಬ ಸಂಕೀರ್ಣವಾದ ಪದ ಅಂತ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದರೆ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಆಮೇಲೆ ಸ್ಪಿರಿಚುವಲ್ ಹೆಲ್ತ್, ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯ ಹೊಸ ಸೇರ್ಪಡೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಡೆಫಿನೇಷನ್ ಏನು ಕೊಟ್ಟಿದೆ ಅದಕ್ಕೆ ಹೊಸ ಸೇರ್ಪಡೆ ಮಾಡಿರೋದು ಆಧ್ಯಾತ್ಮಿಕ ಆರೋಗ್ಯ. ಅಂದರೆ ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕ ಆರೋಗ್ಯ ಇರುತ್ತೆ ಅವನಿಗೆ ಎಲ್ಲ ಆರೋಗ್ಯಗಳು ಇರುತ್ತೆ. ಅದೇ ರೀತಿ ಯಾವ ವ್ಯಕ್ತಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅವನಿಗೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ಸಾಮಾಜಿಕ ಆರೋಗ್ಯ ಇರುತ್ತೆ, ಲೈಂಗಿಕ ಆರೋಗ್ಯ ಇರುತ್ತೆ, ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ಕಾಯಿಲೆಗಳ ಒಂದು ಮದರ್ ರೂಟ್ ಅಂತಂದರೆ ಮಾನಸಿಕ ಆರೋಗ್ಯ. ಆದರೆ ನಾವೇನು ಅನ್ಕೊಂತೀವಿ, ನನಗೆ ಏನು ಫಿಸಿಕಲ್ ಹೆಲ್ತ್ ನಂದು ಏನು ಚೆನ್ನಾಗಿದ್ದೀನಿ ಅಂತಂದರೆ ನಾನು ಆರೋಗ್ಯವಂತ ಅಂತ ಅಲ್ಲ. ಈ ಒಂದು ಡೆಫಿನಿಷನ್ನ ನಾವು ನೋಡೋದಾದರೆ ಜಗತ್ತಲ್ಲಿರುವ ಯಾರು ಈ ಒಂದು ಆರೋಗ್ಯ ಅನ್ನೋ ಡೆಫಿನಿಷನ್ಗೆ ಫಿಟ್ ಆಗಲ್ಲ. ಕೆಲವರಿಗೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ, ಆದರೆ ಮೆಂಟಲಿ ಒಂದು ಡಿಪ್ರೆಷನ್ ಇರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ. ಭಯ ತುಂಬ ಜಾಸ್ತಿ, ಪ್ರತಿಯೊಂದಕ್ಕೂ ಭಯ, ಟೆನ್ಷನ್ನು ಅಲ್ವಾ, ಆತಂಕ. EMI ಕಟ್ಟಬೇಕು, ನಾನೇನೋ ಇನ್ವೆಸ್ಟ್ ಮಾಡಿದ್ದೀನಿ, ಅಯ್ಯೋ ಲಾಸ್ ಆಗಿಬಿಟ್ರೆ ಏನು ಮಾಡೋದು ಅಂದರೆ ಸದಾಕಾಲ ಯಾವುದೋ ಒಂದು ಭಯದಲ್ಲೇ ಇರ್ತಾರೆ. ಅದು ಆರೋಗ್ಯ ಅಲ್ಲ, ಅದು ಅನಾರೋಗ್ಯನೇ. ಆಯ್ತಾ, ಅದು ಅನಾರೋಗ್ಯ. ಅನಾರೋಗ್ಯ ಅಂದರೆ ಅದೆಲ್ಲ ಪಾರ್ಟ್ ಆಫ್ ದ ಲೈಫ್. ಅದು ಈಗ ಮನುಷ್ಯನಿಗೆ ಆ ಒಂದು ಕೆಪಾಸಿಟಿ ಇದೆ ಎಲ್ಲ ನಿಭಾಯಿಸೋದು. ಅದನ್ನೇ ಆತಂಕದಿಂದ, ಅದು ಆತಂಕ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗ ಏನಾಗುತ್ತೆ, ಅದರಿಂದ ಅನಾಹುತಗಳು ಜಾಸ್ತಿ ಆಗುತ್ತೆ. ಅದು ಅನಾರೋಗ್ಯ, ಮಾನಸಿಕ ಅನಾರೋಗ್ಯ. ಅದಕ್ಕೆ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಅದನ್ನು ನಾವು ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ, ಮಾನಸಿಕ ಆರೋಗ್ಯದ ಬಗ್ಗೆ. ಆನಂತರ ಸಾಮಾಜಿಕ ಆರೋಗ್ಯ. ಇತ್ತೀಚೆಗೆ ಮನುಷ್ಯನಲ್ಲಿ ಈಗೋ ಎಷ್ಟು ಜಾಸ್ತಿ ಇದೆ ಅಂತಂದರೆ, ನಾನು ನಿಮ್ಮ ಜೊತೆ ಮಾತಾಡ್ಬಿಟ್ರೆ ನಾನೇನೋ ಕಳ್ಕೊಂಬಿಡ್ತೀನಿ, ನಾನು ದೊಡ್ಡ ಪ್ರೊಫೆಸರು, ನಾನು ಚೇರ್ಮನ್ನು, ನನ್ನ ತಲೆ ಮೇಲೆ ಒಂದು ಕಿರೀಟ ಇದೆ ಅನ್ನೋ ಭಾವನೆಯಲ್ಲೇ ಎಲ್ಲ ಬದುಕ್ತಾರೆ. ಅದಲ್ಲ, ಅದು ನಾವು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೊತೆ ನೀವು ಬೆರೆತಾಗ ನಿಮಗೆ ಸಿಕ್ಕುವ ಆನಂದ ಇದೆಯಲ್ಲ, ಅದು ನಿಮ್ಮನ್ನು ಸಾಮಾಜಿಕ ಆರೋಗ್ಯ ಸಿಗುವ ಹಾಗೆ ಮಾಡುತ್ತೆ. ಏಕೆಂದರೆ ಮನುಷ್ಯ ಸಾಮಾಜಿಕ ಜೀವಿ ಅಥವಾ ಸಂಘಜೀವಿ. ಮನುಷ್ಯ ಒಂಟಿ ಬದುಕೋಕ್ಕಾಗಲ್ಲ. ಅದು ಸಸ್ತನಿಗಳು ಅಂತ ನಾನು ಹೇಳಿದೆ. ಈಗ ಕೋತಿಗಳು ನೀವು ನೋಡಿದ್ದೀರಾ, ಒಂದೇ ಎಲ್ಲರೂ ಇರುತ್ತಾ? ಅದು ಗುಂಪಲ್ಲೇ ಇರುತ್ತೆ. ಎಲ್ಲ ಪ್ರಾಣಿಗಳು, ಆನೆ ಹಿಂಡು ಅಂತ ನಾವು ಕರಿತೀವಿ ಅಲ್ವಾ, ಅದೇ ಥರ ಎಲ್ಲ ಪ್ರಾಣಿಗಳು ಗುಂಪಲ್ಲೇ ಬದುಕೋದು. ಈಗ ಕಾಗೆ ನೋಡಿ, ಎಲ್ಲೋ ಒಂದು ಫುಡ್ ಇದೆ ಅಂದರೆ ಅದು ಎಲ್ಲ ಬಳಗನ ಕರೆಯುತ್ತೆ. ಮನುಷ್ಯನೂ ಹಾಗೇನೆ. ಮನುಷ್ಯ ಯಾವಾಗ ಸಮಾಜದಲ್ಲಿ ಇರ್ತಾನೆ, ಕೊಡೋದು ತಗೊಳ್ಳೋದು, ಕೊಡುವಿಕೆ ಅಂತೀವಲ್ಲ, ಅದಿದ್ದಾಗ ಮಾತ್ರ ಅವನು ಚೆನ್ನಾಗಿರ್ತಾನೆ. ಅವನು ಯಾವಾಗ ಐಸೋಲೇಟ್ ಆಗ್ತಾನೆ, ಒಂಟಿತನ ಎಲ್ಲಿ ಬರುತ್ತೆ, ಅವನಿಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಬರುತ್ತೆ. ಮೊದಲನೇದಾಗಿ ಮಾನಸಿಕ ಅನಾರೋಗ್ಯ ಬರುತ್ತೆ. ಒಂಟಿತನ ಇದೆಯಲ್ಲ ಅದು ಬಂದರೆ ಅವನಿಗೆ ಎಲ್ಲ ದೈಹಿಕ ಅನಾರೋಗ್ಯಗಳು ಬರುತ್ತೆ. ಹಾಗಾಗಿ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯ. ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದ ಜೊತೆ ಸಂಘಜೀವಿಯಾಗಿ ಎಲ್ಲದರಲ್ಲೂ ಜೊತೇಲಿ ಇರಬೇಕು ನಾವು. ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು, ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ, ಆಮೇಲೆ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ಸಂಶೋಧನೆಗಳು ನಗುವ ಪ್ರಕ್ರಿಯೆ ಇದೆಯಲ್ಲ, ನಗ್ತೀವಲ್ಲ, ಒಂದು ಸ್ಮೈಲ್, ಮುಖದ ಮೇಲೆ ಇರೋ ಒಂದು ಸ್ಮೈಲ್ ಆಗ್ಬೋದು, ನಗದಿದೆಯಲ್ಲ, ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡಿಬಿಡುತ್ತದೆ. ಮಕ್ಕಳುಗಳು ಪ್ರತಿದಿನ 400 ಸಲ ನಗ್ತಾರಂತೆ. ಮಕ್ಕಳು 400 ಟೈಮ್ಸ್, 400 ಟೈಮ್ಸ್. ದೊಡ್ಡವರು 15 ಸಲ ನಗ್ತೀವಿ ನಾವು. ಅಂದರೆ ಲೆಕ್ಕ ಹಾಕಿ ಮಕ್ಕಳು ಯಾಕೆ ಅಷ್ಟು ಖುಷಿಯಾಗಿರ್ತಾರೆ ಹೇಳಿ? ಏಕೆಂದರೆ ಆ ನಗು ಪ್ರಕ್ರಿಯೆ ಇದೆಯಲ್ಲ, 400 ಸಲ ಮಾಡ್ತೀವಿ, ಎಲ್ಲದಕ್ಕೂ ಖುಷಿ ಪಡ್ತಾವೆ ಅವು. ಆದರೆ ನಾವೇನು ಮಾಡ್ತೀವಿ, ಕಮ್ಮಿ ಆಗ್ತಾ ಬರುತ್ತದು. ಆಮೇಲೆ ದೊಡ್ಡ ಒಂದು ಪೊಸಿಷನ್ನು ಅದು ಇದು ಆದರೆ ನಗದೇ ಇಲ್ಲ.
ಒಂದ್ಸಲನೂ ನಗಲ್ಲ. ಬಿಗುಮಾನ, ಅಯ್ಯೋ ನಕ್ಬಿಟ್ರೆ ನಾನು ಏನೋ ಕಳ್ಕೊಂಬಿಡ್ತೀನಿ, ನನ್ನ ಸ್ಟೇಟಸ್ ಅಂತಸ್ತೆಲ್ಲ ಹೊರಟೋಗುತ್ತೆ ಅನ್ನೋದು, ಅದು ತುಂಬ ತಪ್ಪು ಕಲ್ಪನೆ. ಅದು ನೀವು ಎಷ್ಟು ಸಮಾಜದ ಜೊತೆ ಎಷ್ಟು ಫ್ರೀ ಆಗಿರ್ತೀರ ಅಷ್ಟು ಹೆಲ್ತಿಯಾಗಿರ್ತೀರ. ಹಾಗಾಗಿ ಸಾಮಾಜಿಕ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಅದು ಸಾಮಾಜಿಕ ಆರೋಗ್ಯ ಇದ್ದರೆ ನಿಮಗೆ ಮಾನಸಿಕ ಆರೋಗ್ಯ ಇರುತ್ತೆ. ಈಗ ನಿಮಗೇನೋ ಬೇಜಾರಾಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಒಂದು ಸ್ವಲ್ಪ ಮಾತಾಡಿದ್ರೆ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತಲ್ವಾ. ಆಮೇಲೆ ಮನೇಲಿ ಜಗಳ ಏನೋ ಒಂದು ಆಗ್ತಾ ಇರುತ್ತೆ, ಕ್ಲಾಶ್ ಇರುತ್ತೆ, ಎಲ್ಲರ ಮನೇಲೂ ಇರುತ್ತೆ ಅಲ್ವಾ. ತಕ್ಷಣ ನೀವೇನು ಮಾಡ್ತೀರಾ, ಹೋಗ್ತೀರಾ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರೋಷ್ಟರಲ್ಲಿ ತಿಳಿಯಾಗಿರುತ್ತೆ. ಅಂದರೆ ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯ ಅಂತ. ಅದೇ ರೀತಿ ಲೈಂಗಿಕ ಆರೋಗ್ಯ ಅದಂತೂ ನಿಜವಾಗ್ಲೂ ಈಗಿನ ನಮ್ಮ ಯುವ ಜನತೆಗೆ ಅದ್ರ ಬಗ್ಗೆ ನಾವು ಅರಿವನ್ನು ಕೊಡಲಿಲ್ಲ ಅಂತಂದರೆ, ನೀವು ನೋಡ್ತಾ ಇದ್ದೀರಾ ಪ್ರತಿದಿನ ಪೇಪರಲ್ಲಾಗ್ಬೋದು, ನ್ಯೂಸಲ್ಲಾಗ್ಬೋದು, ಅತ್ಯಾಚಾರ ಆಗೋದು, ಕೊಲೆಗಳು. ಮೈಸೂರಲ್ಲಿ ನಿನ್ನೆ ಒಂದು ಏನೋ ಆಯಿತು, ಎಲ್ಲ ಕೊಲೆಗೂ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಅಲ್ಲಿ ಒಂದು ಹೆಣ್ಣಿರುತ್ತೆ ಅಥವಾ ಹಣ ಇರುತ್ತೆ. ಸೊ ಇಲ್ಲಿ ಲೈಂಗಿಕ ಆರೋಗ್ಯದ ಬಗ್ಗೆನೂ ಸಮಾಜದಲ್ಲಿ ಅರಿವನ್ನು ಮೂಡಿಸೋದು ಮತ್ತು ನಮ್ಮ ಯುವ ಜನತೆ ಇದೆಯಲ್ಲ, ಅದೊಂದು ದೊಡ್ಡ ಶಕ್ತಿ. ಅದನ್ನು ನೀವು ಸರಿಯಾದ ದಾರಿಲಿ ಚಾನಲೈಸ್ ಮಾಡಿ ತಗೊಂಡು ಹೋಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ನೋಡಬಾರ್ದೆಲ್ಲ ನೋಡಬೇಕಾಗುವಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಲೈಂಗಿಕ ಆರೋಗ್ಯದ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು. ಕೊನೆಗೆ ಸ್ಪಿರಿಚುವಲ್ ಹೆಲ್ತ್ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಏನಕ್ಕೆ ಸೇರ್ಪಡೆ ಮಾಡಿದೆ ಅಂದರೆ ಅದರಲ್ಲಿ ಏನೋ ಒಂದಿದೆ. ಇಲ್ಲಾಂದರೆ WHO ಅನ್ನೋ ಒಂದು ಆರ್ಗನೈಸೇಷನ್ನು ಆಧ್ಯಾತ್ಮಿಕ ಆರೋಗ್ಯನ ಅಲ್ಲಿ ಸೇರ್ಪಡೆ ಮಾಡ್ತಾ ಇರಲಿಲ್ಲ. ಬೇಕೇ ಬೇಕು. ಅಂದರೆ ಆಧ್ಯಾತ್ಮಿಕ ಆರೋಗ್ಯ ಅಂದರೆ ನೀವು ತಪ್ಪು ತಿಳ್ಕೊಬೇಡಿ, ನನಗೆ ಮೇಡಮ್ ಹೇಳ್ತಿದ್ದಾರೆ ಎಲ್ಲೋ ಹೋಗಿ ಮೆಡಿಟೇಷನ್ ಮಾಡು ಅಥವಾ ಯಾವುದೋ ಮಠಕ್ಕೆ ಹೋಗು, ಕಾವಿ ಹಾಕೋಲ್ಲ. ಮೈಂಡ್ಫುಲ್ನೆಸ್ ಅಂದರೆ ಈಗ ನೀವು ನನ್ನ ಮಾತು ಕೇಳ್ತಾ ಇದ್ದೀರಾ, ಆಧ್ಯಾತ್ಮಿಕ ಆರೋಗ್ಯದು ಅಂದರೆ ಕಾನ್ಸಂಟ್ರೇಟ್ ಆನ್ ಒನ್ ಪರ್ಟಿಕ್ಯುಲರ್ ಥಿಂಗ್. ನೀವು ಯಾವುದ್ರ ಬಗ್ಗೆ ಒಂದು ಗಮನ ಕೊಡಿ. ಆಧ್ಯಾತ್ಮಿಕ ಆರೋಗ್ಯ ಒಂದು ಕಾಫಿ ಕುಡಿಯೋದ್ರಲ್ಲಿ ನಾವು ಕಂಡ್ಕೊಳ್ಬೋದು. ಒಂದು ಕಪ್ ಆಫ್ ಕಾಫಿನ ನೀವು ಕುಡಿಬೇಕಾದ್ರೆ ಅದನ್ನು ಟೇಸ್ಟನ್ನ, ಆರೋಮನ ಎಂಜಾಯ್ ಮಾಡ್ತಿರಲ್ಲ, ಆಧ್ಯಾತ್ಮಿಕ ಆರೋಗ್ಯ. ನೀವು ತಿಂತಾ ಇದ್ದೀರಲ್ವ, ಊಟ ಅದನ್ನು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಮೈಂಡ್ಫುಲ್ನೆಸ್ ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ ಅದರ ಕಡೆ ಗಮನ ಕೊಟ್ಟು ನೀವು ಎಂಜಾಯ್ ಮಾಡೋದು, ಅದು ಆಧ್ಯಾತ್ಮಿಕ ಆರೋಗ್ಯ. ಆಮೇಲೆ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡೋದು, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀತ್. ಇದಕ್ಕೆ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಮತ ಏನೂ ಇಲ್ಲ. ನಿಮ್ಮ ಉಸಿರನ್ನು ನೀವು ಗಮನಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅದನ್ನು ಆಧ್ಯಾತ್ಮಿಕ ಆರೋಗ್ಯ. ಸೊ ಇಷ್ಟೆಲ್ಲ ಇರಬೇಕು ಅಂದರೆ ನಾವು ಜಗತ್ತಲ್ಲಿ ಎಲ್ಲರನ್ನೂ ಕೇಳ್ಕೊಂಬಂದರೆ ಎಲ್ಲರಿಗೂ ಇದಿರಲ್ಲ, ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಸೊ ಎಲ್ಲ ಜಗತ್ತಲ್ಲಿರುವ ಯಾರೂ ಆರೋಗ್ಯವಂತರು ಅಲ್ಲ, ಇಲ್ಲೋ ಇರಬಹುದು, ಆದರೆ ತುಂಬ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಒಂದು ಆರೋಗ್ಯ ಅನ್ನೋ ಒಂದು ಗುಂಪಿಗೆ ಸೇರ್ತಾರೆ. ಹಾಗಾಗಿ ಆರೋಗ್ಯ ಅನ್ನೋದು ಒಂದು ಏನಿದೆ, ಭಾಗ್ಯ ಅಂತ ಹೇಳಿದ್ವಲ್ಲ, ಅದಕ್ಕೆ ಅದು ವರ್ಡ್ ಸೂಟಬಲ್. ಏಕೆಂದರೆ ಅಷ್ಟು ಭಾಗ್ಯಗಳು ನಮಗೆ ಸಿಗಬೇಕು ಅಂದರೆ ಸ್ವಲ್ಪ ಕಷ್ಟ.